RCB ವರ್ಸಸ್ CSK ಮ್ಯಾಚ್ನ ಲಾಸ್ಟ್ 3 ಇಯರ್ಸಿಂದ ಸ್ಟೇಡಿಯಮಲ್ಲೇ ನೋಡ್ತಾ ಬರ್ತಿದ್ದೀನಿ. ಆ ಪದ್ಧತಿನ ಈ ವರ್ಷನೂ ಕಂಟಿನ್ಯೂ ಮಾಡೋಣ ಅಂತ ಹಂಗೋ ಹಿಂಗೋ ಟಿಕೆಟ್ಸ್ಗೆ ಗುದ್ದಾಡಿ ತಗೊಂಡಿದ್ದಾಯಿತು. ಸರಿ ಅಂತ 6:15ಗೆ ಸ್ಟೇಡಿಯಂ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಆಗಲೇ CSK ಫ್ಯಾನ್ಸ್ ಜೊತೆ ಕಿರಿಕ್ ಸ್ಟಾರ್ಟ್ ಆಗಿತ್ತು. ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಂಟ್ರಾದ್ವಿ. 1 ಸೆಕೆಂಡ್ ಶಾಕ್ ಆಯ್ತು ನನಗಂತೂ. ನಾವು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬಂದಿದ್ದೀವೋ ಅಥವಾ ಇನ್ಯಾವುದೋ ಸ್ಟೇಡಿಯಮಿಗೆ ಬಂದಿದ್ದೀವೋ ಅಂತ. ಲಾಸ್ಟ್ 15 ಇಯರ್ಸಿಂದ ಸ್ಟೇಡಿಯಮಿಗೆ ಬರ್ತಾನೇ ಇದ್ದೀನಿ, ಬಟ್ ಈ ಥರ ಅರೇಂಜ್ಮೆಂಟ್ಸು ಯಾವತ್ತೂ ನೋಡಿರಲಿಲ್ಲ ಗುರು. ತುಂಬಾ ಸ್ಮಾಲ್ ಕ್ಯೂಸು, ವೆರಿ ಸ್ಮೂತ್ ಚೆಕ್-ಇನ್ ಪ್ರೋಸೆಸ್ಸು, ಗ್ರೀನ್ ಮ್ಯಾಟ್ಸು. ವೆಂಕಟೇಶ್ ಪ್ರಸಾದ್ ಮತ್ತು KSEಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೆಲ್ಲ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಫೋಟೋ ಗೀಟೋ ತೆಗೆಸ್ಕೊಂಡು ಸರಿ ಸ್ಟೇಡಿಯಮಿಗೆ ಎಂಟ್ರಾಗೋಣ ಅಂತ ಹೊರಟ್ವಿ. ಅಲ್ಲ, ಎಷ್ಟು ಸರಿ ಸ್ಟೇಡಿಯಮಿಗೆ ಹೋದ್ರೂ ಸ್ಟೇಡಿಯಂ ಎಂಟ್ರಾದಾಗ ಸಿಗೋ ಫೀಲಿಂಗ್ ಇದೆಯಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಅನುಭವಿಸ್ಬೇಕು. ಏನು ವೈಬ್ಸ್ ಇತ್ತು ಗೊತ್ತಾ. ನಾವು ಎಂಟ್ರಾಗೋ ಅಷ್ಟರಲ್ಲಿ ಸ್ಟೇಡಿಯಂ ಫುಲ್ಲು ಜಾಮ್ ಪ್ಯಾಕ್ ಆಗಿತ್ತು. ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ CSK ಫ್ಯಾನ್ಸು ಅಷ್ಟು ಕಾಣಿಸ್ತಾ ಇರಲಿಲ್ಲ. ಓನ್ಲಿ 20% ಇದ್ರು ಅಂತ ಕಾಣಿಸುತ್ತೆ. ನಾವು ನಮ್ಮ ಸೀಟಲ್ಲಿ ಸೆಟ್ಲ್ ಆದ್ವಿ. ನಮ್ಮ DK ಅಣ್ಣ ಕೃಣಾಲ್ ಪಾಂಡ್ಯ ಅವ್ರಿಗೆ ಕ್ಯಾಚ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಟಾಸ್ ನಾವು ಸೋತಿದ್ದು ನೋಡಿ ನನಗೆ ಖುಷಿ ಆಯಿತು. ಯಾಕೆ ಅಂದರೆ ಲಾಸ್ಟ್ 7 ಮ್ಯಾಚಸ್ RCB ವರ್ಸಸ್ CSK ಟಾಸ್ ಯಾರು ಸೋತಿರ್ತಾರಲ್ಲ ಅವರೇ ಮ್ಯಾಚ್ ಗೆದ್ದಿದ್ರು. ಅದಕ್ಕೆ ನೆಕ್ಸ್ಟ್ ಪಾರ್ಟಲ್ಲಿ ನಮ್ಮ ಡೇವಿಡ್ ಬಾಯ್ ಚೆನ್ನೈನ ಬಿಸಾಕಿದ್ದು, ಕೊಹ್ಲಿ ಕ್ರೌಡ್ನ ಚೇರ್ ಮಾಡಕ್ಕೆ ಹೇಳಿದ್ದು ಎಲ್ಲ ತೋರಿಸ್ತೀನಿ. ಹೋಗೋಕ್ಕೂ ಮುಂಚೆ ಫಾಲೋ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.